ಯಾರು ಇವನ ಹತ್ರ ಏನೂ ಆಗಲ್ಲ, ಬರೀ ಫೇಲ್ಯೂರ್ ಅಷ್ಟೇ. ಅವನ ಕೈಯಲ್ಲಿ ಏನೂ ಆಗಲ್ಲ, ಏನಂದ್ರೆ ಏನೂ ಆಗಲ್ಲ. ಈ ಥರ ಮಾತುಗಳನ್ನು ಕೇಳಿ ಕೇಳಿ ಕುಗ್ಗೋಗಿರ್ತೀವಿ ಅಂತ ನೀವು ತಿಳ್ಕೊಂಡಿರ್ತೀರಾ. ಆದರೆ ನಮ್ಮ ಪ್ರಯತ್ನಗಳಿಗೆ ಗೆಲುವು ಸಿಗದೆ ನಾವು ಕುಗ್ಗೋಗಿರ್ತೀವಿ. ನಾನು ಮಾಡಿರೋ ಎಲ್ಲ ಪ್ರಯತ್ನದಲ್ಲೂ ಗೆದ್ದವನಲ್ಲ, ಸೋತವನು. ಅದಕ್ಕೆ ಮತ್ತೆ ಪ್ರಯತ್ನ ಪಡೋದಕ್ಕೆ ನನಗೆ ಭಯ ಆಗಲ್ಲ. ಎಷ್ಟು ಬಾರಿ ಸೋತ್ರೂ ಮತ್ತೆ ಪ್ರಯತ್ನ ಪಟ್ಟೇ ಪಡ್ತೀನಿ. ಒಂದಲ್ಲ ಒಂದಿನ ಗೆದ್ದೇ ಗೆಲ್ತೀನಿ. ಅಮ್ಮ, ನಾನು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಆಶೀರ್ವಾದ ಮಾಡ್ತೀನಿ. ಅಮ್ಮ ಇಟ್ಕೊಳಮ್ಮ, ಹಿಂಗೆ ಕಾಣಿಸಿದ್ದಾರೆ, ಕಾಣಿಸ್ತಾ ಇದ್ದೇನೆ? ಕಾಣಿಸ್ತಾ ಇದೆ. ಹಾಂ, ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ನೀವು ಸಪೋರ್ಟ್ ಮಾಡಿ. ಎಲ್ರಿಗೂ ವೆಲ್ಕಮ್. ಫುಲ್ ವಿಡಿಯೋ ನೋಡಿ, ಈ ವಿಡಿಯೋ ಏನನ್ನಿಸ್ತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು. ನಮಸ್ತೆ ಕರುನಾಡು, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಯಾರಪ್ಪ ಇವನು, ಗೊತ್ತೇ ಇಲ್ಲ, ಚೆನ್ನಾಗಿದ್ದೀರಾ ಅಂತ ಕೇಳ್ತಿದ್ದೇನೆ ಅನ್ಕೋತಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಕೇಳೋದಕ್ಕೆ ಗೊತ್ತಿರೋರು ಆಗಬೇಕು ಅಂತ ಏನಿಲ್ಲ ಅಲ್ವಾ? ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ನಮ್ಗೆ ಗೊತ್ತಿರೋರು ಚೆನ್ನಾಗಿದ್ದೀರಾ ಅಂತ ಕೇಳೋದ್ರಲ್ಲಿ ತುಂಬ ಅರ್ಥ ಇರುತ್ತೆ ಅಲ್ವಾ? ಇವಾಗ ನಾನು ನಿಮ್ಮ ಮುಂದೆ ಬಂದಿರೋದು ನಾನು ಯಾರು ಅಂತ ಪರಿಚಯ ಮಾಡ್ಕೊಳ್ಳೋದಕ್ಕೆ. ನನ್ನ ನೇಮು ಅಭಿಷೇಕ್ ಬಿ, ಅಪ್ಪ ಅಮ್ಮ ಇಟ್ಟಿರೋ ಹೆಸರು. ಗೊತ್ತಿರೋರು ಪ್ರೀತಿಯಿಂದ ಆರ್ಯ ಅಂತಲೂ ಕರೀತಾರೆ. ಇನ್ನು ಮುಂದೆ ನಿಮಗೂ ಇಷ್ಟ ಆಗ್ತೀನಿ ಅಂತ ಭಾವಿಸ್ತೀನಿ. ನಾನು ಮಾಡೋ ಕಂಟೆಂಟ್ಗೆ ಹಿಂಗೆ ಸಪೋರ್ಟ್ ಮಾಡ್ತೀರಿ. ಆ್ಯಕ್ಚುಲಿ ನಾನೊಬ್ಬ ಡ್ಯಾನ್ಸರು, ಕೊರಿಯೋಗ್ರಾಫರು. ಮುಂಚೆ ಬ್ಯಾಂಗ್ಳೂರಲ್ಲಿ ಒಂದು ಟೀಮಲ್ಲಿ ವರ್ಕ್ ಮಾಡ್ತಿದ್ದೆ. ಅದಾದಮೇಲೆ ನಮ್ಮದೇ ಓನ್ ಟೀಮ್ ಮಾಡಿದ್ವಿ, ಟೀಮ್ ಆರ್ಯ ಅಂತ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಎಲ್ಲಿದ್ರೆ ಮಾತ್ರ ಇನ್ಫಾರ್ಮೇಶನ್ ಕೊಡಬೇಕು. ಸುಮ್ನೆ ಬಂದಿರೋರ್ ಮುಂದೆ ಆಮ್ಲೆಟ್ ಹಾಕೋದ್ ಫಸ್ಟ್ ನಿಲ್ಸು. ನಿಮಗೆಲ್ಲ ನೆನಪಿರ್ಬೋದು ಫ್ರೆಂಡ್ಸ್, ಈ ಫೇಸ್ಬುಕ್ಕಲ್ಲಿ ಫೋಟೋ ಅಪ್ಲೋಡ್ ಮಾಡೋಕ್ಕೋಸ್ಕರ ಕ್ಯಾಮ್ರಾಗೆ 500 rupees ರೆಂಟ್ ಕೊಟ್ಟು ಅದನ್ನು ಪರ್ಚೇಸ್ ಮಾಡಿ, ನಮಗೆಲ್ಲ ಒಂಥರ ಮೈಂಡ್ ಸೆಟ್ ಹೆಂಗೆ ಅಂತಂದರೆ ಏನಾದರೂ ಮಾಡಬೇಕು, ಅದಕ್ಕೆ ಫೇಸ್ಬುಕ್ ಎಡಿಟಿಂಗ್ ಎಲ್ಲ ಮಾಡಿ ಹಾಕೋದು. ಈ ಸುರಸುಂದರಾಂಗನಿಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ಈ ಶಾರ್ಟ್ ಮೂವೀಸ್ ಈ ಥರ ಎಲ್ಲ ಅದನ್ನೂ ಪ್ರಯತ್ನ ಮಾಡಿದ್ದೀವಿ. ಅದು ನಮ್ಮ ಹುಡುಗರಿಗೆಲ್ಲ ಗೊತ್ತಿರುತ್ತೆ, ನಾನು ನೋಡಿರೋರಿಗೆ. ಆ ಥರದ್ದು ಪ್ರಯತ್ನ ಮಾಡಿದ್ದೀವಿ, ಶಾರ್ಟ್ ಮೂವಿ ಮಾಡೋದು ಆ ಥರದ್ದೆಲ್ಲ. ಮತ್ತು ಎಡಿಟಿಂಗು ಇದೆಲ್ಲ ಸ್ವಲ್ಪ ನಾನೇ ಏನಾದರೂ ಮಾಡಬೇಕು ಅನ್ಕೊಳ್ಳೋದ್ರಲ್ಲಿ ಕಲ್ತಿದ್ದು. ಇದು ನನಗೆ ಮುಂದುವರಿಸ್ತಾ ಇದ್ದೀನಿ. ಅಣ್ಣ ಏನಾಯ್ತಣ್ಣ, ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇನ್ನೊಂದು ಮತ್ತೇನಂದ್ರೆ ಫ್ರೆಂಡ್ಸ್, ನಮ್ಮ ಡ್ರೀಮ್ಗಳನ್ನ, ನಮ್ಮ ಏನ್ಗಳನ್ನ ನಾವೇ ಸ್ಟಾರ್ಟ್ ಮಾಡಿಬಿಡ್ಬೇಕು. ಸಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತೀವಿ. ನಾವು ಎಷ್ಟು ಸಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತೀವಿ, ನಾವು ಅಷ್ಟು ಟೈಮ್ ವೇಸ್ಟ್ ಮಾಡ್ತೀವಿ. ಟೈಮ್ ಅನ್ನೋದು ವೆಯ್ಟ್ ಮಾಡ್ಕೊಂಡು ಕುತ್ಕೋಬಾರ್ದು, ನೆಪಗಳನ್ನ ಹೇಳ್ಬಾರ್ದು. ಅನಿಸ್ತಾ ಈ ಕ್ಷಣಕ್ಕೆ ನಾವು ಮಾಡಬೇಕು, ಏನಾದರೂ ನಮ್ಮ ಕೈಲಿ ಆಗುತ್ತೆ ಅನ್ನೋದನ್ನ ನಾವು ಮಾಡಿಬಿಡ್ಬೇಕು. ನಾವು ಯಾವಾಗ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತೀವಿ ಅವಾಗಲೇ ನಾವು ಹಾಳಾಗೋದು. ನಾಳೆ ಅನ್ನೋದನ್ನ ಇವತ್ತೇ ಶುರು ಮಾಡೋಣ, ಈಗಲೇ ಶುರು ಮಾಡೋಣ. ಸಪೋರ್ಟ್ಗೋಸ್ಕರ ಬೇಡ, ನಮ್ಮ ಕಂಟೆಂಟ್ ಇಷ್ಟ ಆಯಿತು, ನಾವು ಮಾಡೋ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ನಾವು ಸಪೋರ್ಟ್ ಮಾಡೋ ಜನ ಸಿಗ್ತಾರೆ. ನಾವು ನಮ್ಮ ಪ್ರಯತ್ನ ಮಾಡ್ತಾ ಇರಬೇಕು. ಇದೆ ಪ್ರಯತ್ನ ಸರ್ವಸಿದ್ಧಿ ಲಕ್ಷಣ ಅಂತಾರಲ್ಲ, ಆ ಥರ ನಾವು ಪ್ರಯತ್ನನೇ ಮಾಡಿದೆ ಏನಾದ್ರು ಸಿಗುತ್ತೆ ಅನ್ನೋದು ವೇಸ್ಟ್. ಅದಕ್ಕೆ ಯಾರಿಗೂ ತಲೆ ಕೆಡ್ಸ್ಕೊಂಬಾರ್ದು. ಈಗ ಏನ್ ಅನ್ಸುತ್ತೆ ಅದನ್ನ ಶುರು ಮಾಡ್ಬಿಡ್ಬೇಕು. ಶುರು ಮಾಡೋಣ, ಆಮೇಲೆ ಏನಾಗುತ್ತೆ ಅದು ನೋಡ್ಕೊಳ್ಳೋಣ. ಏನು ಬಿದ್ರೆ ಗೆದ್ರೆ ಪಾಠ ಕಲಿಬಹುದು, ಬಿದ್ರೆ ಅನುಭವ ಸಿಗುತ್ತೆ, ಗೆದ್ರೆ ಪಟ್ಟ ಸಿಗುತ್ತೆ. ಫುಲ್ ವಿಡಿಯೋ ನೋಡಿ, ನಿಮ್ಗೆ ಏನ್ ಅನ್ಸ್ತು ಅಂತ ಕಾಮೆಂಟ್ ಮಾಡಿ. ಮತ್ತೆ ನಿಮ್ಗೊಬ್ರು ಸ್ಪೆಷಲ್ ಪರ್ಸನ್ ದರ್ಶನ ಆಗುತ್ತೆ. ಇವಾಗ ನನ್ನೆಲ್ಲ ಪ್ರಯತ್ನಕ್ಕೆ ನಾನು ಅವ್ರ ಹತ್ರ ಹೋಗ್ತೀನಿ, ಅವ್ರ ಆಶೀರ್ವಾದ ಪಡಿತೀನಿ. ಅವ್ರ ಆಶೀರ್ವಾದ ನಿಮಗೂ ಸಿಗ್ಲಿ, ನನಗೆ ಸಪೋರ್ಟ್ ಮಾಡ್ತೀರಲ್ಲ, ಸಪೋರ್ಟ್ ಮಾಡಿಲ್ಲ ಅಂದ್ರು ಅವ್ರ ಆಶೀರ್ವಾದ ನಿಮಗೂ ಸಿಗ್ಲಿ. ನಾನು ಈ ವಿಡಿಯೋದಲ್ಲಿ ಏನೇ ಮಾತಾಡಿದ್ರು ಸುಮ್ಮನೆ ಖಾಲಿ ಮಾತಂತೂ ಆಡಿಲ್ಲ. ನನಗಾಗಿರೋ ಅನುಭವಗಳಿಗೆ, ನನಗಾಗಿರೋ ಎಕ್ಸ್ಪೀರಿಯೆನ್ಸಿಂದನೇ ನನ್ನ ಈ ಮಾತುಗಳು ಆಚೆ ಬರ್ತಾ ಇರೋದು. ನನ್ನ ಮಾತುಗಳಿಂದ ಏನಾದರೂ ತಪ್ಪಾಗಿದ್ರೆ, ಇಲ್ಲ ತಪ್ಪು ನಾನು ಮಾತಾಡಿದರೆ ಕ್ಷಮಿಸಿ. ಕೆಲವೊಂದ್ಸತಿ ಯಾಕೆ ಈ ಥರ ಮಾತುಗಳು ಆಚೆ ಬರುತ್ತೆ ಅಂತ ಅಂದರೆ, ನಮ್ಮಿಂದ ಎಲ್ಲರೂ ಒಳ್ಳೇದೇ ಮಾಡಿಸ್ಕೊಂಡು ಅದಾದ್ಮೇಲೆ ನಮ್ಗೆ ಕೆಟ್ಟದೇ ಬಯಸ್ತಾರೆ. ಮೌನ 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು. ನಾನು ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋದಾಗ ನಾನು ಒಂದು ಟೀಮಲ್ಲಿ ವರ್ಕ್ ಮಾಡಬೇಕು ಅನ್ನೋದ್ರ ಮೇಲೆ, ಡ್ಯಾನ್ಸ್ ಮೇಲೆ ಎಷ್ಟು ವರ್ಕ್ ಮಾಡಿದ್ದೀನೋ ಅದರಲ್ಲೂ ನಾನು ಒಂದು ಕನ್ಸ್ಕೊಂಡಿದ್ದು, ನಾನು ಓನಾಗಿ ಟೀಮ್ ಮಾಡಬೇಕು, ಈವೆಂಟ್ಸ್ ಮಾಡಬೇಕು, ಈ ಥರದ್ರ ಮೇಲೂ 100% ಹಾಕಿನೇ ವರ್ಕ್ ಮಾಡಿದ್ದೀನಿ. ಅದ್ರಲ್ಲಿ ಇನ್ನೂ ನಾನು ಸೋತಿದ್ದೀನಿ ಅಂತ ನಾನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಇವಾಗ್ಲೂ ಪ್ರಯತ್ನದಲ್ಲೇ ಇದ್ದೀನಿ, ಅದನ್ನು ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ, ಅದನ್ನು ಬಿಡಲ್ಲ. ಅದನ್ನ ನಮ್ಮನ್ನ ನೋಡಿ ನಮ್ಮ ಬಗ್ಗೆ ಇಲ್ದೇ ಇರೋದು ಮಾತಾಡ್ತಾರಲ್ವಾ, ಇವ್ರು ಇಷ್ಟೇ ನನ್ ಕೈಲಿ ಏನು ಆಗಲ್ಲ ಅನ್ಕೊಂಡಿರ್ತಾರಲ್ವಾ, ನಾನು ಪ್ರಯತ್ನ ಅಂತೂ ಬಿಡಲ್ಲ. ಈ ತರ ಎಷ್ಟೇ ಸೋಲ್ಗಳು ಬರ್ತಾನೆ ಇರ್ಲಿ, ಕೆಳಗಡೆ ನಾನು ಬೀಳ್ತಾನೆ ಇರ್ಲಿ, ನನ್ ಮೇಲೆ ಎದುಳ್ತಿದ್ದಾನೋ ತಾಕತ್ತು ಅದು ನನ್ನ ತಾಯಿಯಿಂದ ಬಂದಿರೋದು. ನನ್ನ ಕೈ ಏನೇನ್ ಐಡಿಯಾಸ್ ಬರುತ್ತೋ, ಏನೇನ್ ಥಾಟ್ಸ್ ಬರುತ್ತೋ, ಇದನ್ನ ಮಾಡಿದ್ರೆ ನನ್ನ ಲೈಫಲ್ಲಿ ನಾನು ಏನಾದ್ರು ಒಂದು ಮಾಡ್ತೀನಿ, ಏನಾದ್ರು ಒಂದು ಆಗ್ತೀನಿ ಅನ್ನೋದನ್ನ
ಇದ್ದಂತೂ ಬಿಡಲ್ಲ, ಇದು ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ. 4 ಜನ ಗಿರ್ತಿದ್ದು ನನ್ನ ಮಾತಾಡಿಸ್ಲಿ ಅನ್ನೋದು ನನಗೆ ತುಂಬಾ ಇಷ್ಟ. ಇವಾಗಿಂದ ಅಂತ ಅಲ್ಲ, ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಏನೋ ನನ್ನ ಲೈಫಲ್ಲಿ ಬ್ಯಾಡ ನಡೆದು ನಾನು ಇವಾಗ ಮುಂದೆ ಬರ್ತಾ ಇದೀನಿ ಅಂತ ಅಂದ್ರೆ ಇದು ನಾನು ಮಾಡ್ತಾ ಇರೋದು, ನಾನು ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದೇನೆ ಏನಾದ್ರು ಮಾಡ್ಬೇಕು ಅಂತ. ನನ್ನ ಲೈಫಲ್ಲಿ ನಾನು ಏನಾದ್ರು ಅಚೀವ್ ಮಾಡ್ಬೇಕು ಅನ್ನೋದ್ರ ಮೇಲೆ ತುಂಬಾ ಪ್ರಯತ್ನ ಪಟ್ಟಿದ್ದೀನಿ. ಆ ಪ್ರಯತ್ನಗಳಲ್ಲಿ ಸೋತಿದ್ದೀನಿ, ಅದ್ರ ಅನುಭವಗಳು ತುಂಬಾ ಇದೆ. ಸೋತಿದ್ದೀನಿ ನಿನ್ ಮಾತ್ರಕ್ಕೆ ಸುಮ್ನೆ ಕುತ್ಕೊಂತ ಇಲ್ಲ. ಇದು ಒಂದ್ ಪ್ರಯತ್ನನೇ, ಇದು ಹೊಸ ಪ್ರಯತ್ನ. ಇದ್ರಲ್ಲಾದ್ರೂ ಗೆಲ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಆದ್ರೆ ಸೋಲಂತ ಈಸಿಯಾಗಿ ಹೋಗ್ಕೊಳ್ಳಲ್ಲ. ನನ್ನ ಪ್ರಯತ್ನ ನಾನು ಪಡ್ತಾನೆ ಇರ್ತೀನಿ. ನನ್ನ ಲೈಫಲ್ಲಿ ನಾನು ಏನಾದ್ರು ಅಚೀವ್ ಮಾಡ್ಬೇಕು ಅನ್ನೋದ್ರ ಮೇಲೆ ಓಡ್ತಾನೆ ಇರ್ತೀನಿ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ನಾನು ಮಾಡ್ತಿರೋ ಹೊಸ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಡಕ್ ನಮ್ಗೆ ದೇವಸ್ಥಾನ ಹೋಗ್ತಾರೆ. ತಾಯಿ ಅಷ್ಟೇ ಫ್ರೆಂಡ್ಸ್, ನಿಜವಾಗ್ಲೂ ನಾವ್ ಎಷ್ಟೇ ಬಿದ್ದಿದ್ರು ಮೇಲೆತ್ತ ದಾರಿ ತೋರ್ಸೋದು, ನಮಗ್ ಧೈರ್ಯ ತುಂಬೋದು ಅವಳೊಬ್ಳೆ. ನಾವ್ ಯಾರಿಗೆ ಪ್ರೀತಿ ತೋರಿಸ್ತೀವಿ ಅನ್ನೋದಕ್ಕೆಲ್ಲ ನಾವ್ ಎಂತವ್ರು ಪ್ರೀತಿ ತೋರಿಸ್ತೀವಿ ಅನ್ನೋದೇ ಮುಖ್ಯ. ಎಲ್ಲಾರು ನಮ್ಗೆ ಒಳ್ಳೇದೇ ಬಯಸ್ತಾರೆ ಅನ್ನೋದು ಸುಳ್ಳು. ಆತರ ಭ್ರಮೇಲಿ ಇರ್ಬಾರ್ದು, ಬದುಕ್ಲೇಬಾರ್ದು ಆತರ ಭ್ರಮೇಲಿಂದ. ನಮ್ಮಿಂದ ಏನಾದ್ರು ಒಂದ್ ಒಳ್ಳೆ ಕೆಲಸ ಇರ್ಲಿ, ಒಳ್ಳೆಯವ್ರ ತಮ್ಮ ಅಣ್ಣ ಆತರ ಎಲ್ಲ ಯೋಚನೆ ಮಾಡ್ತಾರೆ. ನಿಮ್ ಜೊತೆಲಿರೋದೇ ಫಸ್ಟ್ ನೆಗೆಟಿವ್ ಮಾಡೋದು. ನಾವೆಲ್ಲೋ ಹುಡ್ಕಾಡ್ ಬೇಡ ನಮ್ ಶತ್ರುಗಳನ್ನ, ನಮ್ ಜೊತೆಲಿರೋದೇ ಫಸ್ಟ್ ನೆಗೆಟಿವ್ ಮಾಡಕ್ ಶುರು ಮಾಡ್ಬಿಡ್ತಾರೆ ನಮ್ಮ ಬಗ್ಗೆ. ನಾವ್ ಮಾಡ್ದಿರೋ ತಪ್ಪುಗಳನ್ನ ಈ ತಪ್ಪು ಮಾಡ್ದ ಅನ್ನಷ್ಟು ಪ್ರೂವ್ ಮಾಡೋ ಲೆವೆಲ್ಗೆ ಹೇಳ್ಬಿಡ್ತಾರೆ. ಯಾಂತ ಸಿಚುವೇಶನ್ ಬಂದ್ರು ಮನೆಯವರ ಜೊತೆ ನಿಂತ್ಕೊಳ್ಳೋದು, ಇನ್ಯಾರು ಅಲ್ಲ. ಒಳ್ಳೆ ಫ್ರೆಂಡ್ಸು, ನೀನು ಚೆನ್ನಾಗಿರೋ ಮಚ್ಚ ಜೊತೆಲಿ ನಾನು ಚೆನ್ನಾಗಿರ್ತೀನಿ, ಇಬ್ರು ಚೆನ್ನಾಗಿರೋಣ ಅನ್ನೋರು. ಆ ತರದ ಕೆಲವೊಬ್ರು ಫ್ರೆಂಡ್ಸ್ ನನಗೂ ಇದ್ದಾರೆ. ನಾವ್ ಇದ್ದಾಗ ನನ್ನ ಜೊತೆ ನಿಂತ್ಕೊಂಡು ಇರೋಣ ಮಚ್ಚಿ ಆಗಿದಾಯ್ತು, ಲೈಫಲ್ಲಿ ಬೇರೆ ಏನಾದ್ರು ಮತ್ತೆ ಮಾಡೋ ಪ್ರಯತ್ನ ಬಿಡ್ಬೇಡ ಅಂತ ಹೇಳೋ ಫ್ರೆಂಡ್ಸು ನಮ್ಗಿದ್ದಾರೆ. ಆತರ ಫ್ರೆಂಡ್ಸ್ ನಿಮ್ಗೂ ಇದ್ರೆ ಕಾಮೆಂಟ್ ಎಲ್ಲ ಹಾಕಿ. ಸೊ ಅದೇ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಮಾಡು, ಮುಂದೆ ನೀನು ಚೆನ್ನಾಗಿರು ಅಂತ ಹೇಳಿರೋ ಫ್ರೆಂಡ್ಸ್. ಗೆಲುವು ಒಂದ್ ತಲೆಲಿ ಇಟ್ಕೊಂಡು ಏನ್ ಬೇಕಾದ್ರೂ ಮಾಡೋಣ ಅಷ್ಟೇ. ಆ ಗೆಲ್ಲೋದಕ್ಕೆ ಒಳ್ಳೆ ದಾರಿ ಹಿಡಿಯೋಣ. 4 ಜನ ಇವ್ ಕೈಲಿ ಏನು ಆಗಲ್ಲ ಅನ್ಕೋತಿದಾರಲ್ಲ, ತಿರುಗಿ ನೋಡ್ಬೇಕು ಇವ್ ಕೈಲಿ ಆಯ್ತಾ ಅಂತ ಅಷ್ಟೇ. ನಮ್ ಬಗ್ಗೆ ನೆಗೆಟಿವ್ ಮಾಡೋ 4 ಜನ ಇರ್ತಾರೆ, ಪಾಸಿಟಿವ್ ಮಾತಾಡೋ 4 ಜನ ಇರ್ತಾರೆ. ಪಾಸಿಟಿವ್ ಮಾತಾಡೋ 4 ಜನನ ಹುಡ್ಕೊಳ್ಳೋಣ. ಈ ನೆಗೆಟಿವ್ ಮಾತಾಡೋ 4 ಜನ ಸೈಡ್ಲಿ ಇಟ್ಟು ಆ ನನ್ ಮಕ್ಳು ನಮ್ ಬಗ್ಗೆ ಒಂದಿನ ಪಾಸಿಟಿವ್ ಆಗಿ ಮಾತಾಡ್ಬೇಕು. ಅವ್ನ್ ಅನ್ಕೊಂಡಿದ್ ಮಾಡ್ದ ಕಣ, ಸುಮ್ನೆ ಕೂತ್ಕೋತಾನೆ ಇರ್ಲಿಲ್ಲ, ಏನಾದ್ರು ಒಂದ್ ಮಾಡ್ತಾ ಇದ್ದ, ಏನ್ರಾದ್ರೂ ಒಂದ್ ಸಕ್ಸಸ್ ಸಿಕ್ಬಿಡ್ತು ಅವ್ನ್ಗೆ ಅಂತ. ಸಕ್ಸಸ್ ಅನ್ನೋದು ಈಸಿ ಆಗಂತೂ ಸಿಗಲ್ಲ, ಬಟ್ ಅಂದ್ರೆ ಒಂದಲ್ಲ ಒಂದಿನಂತೂ ಸಿಗುತ್ತೆ, ಅದಂತೂ ಖಂಡಿತ. ಅದರ ದಿನ ಬರ್ಲಿ, ನಿಮ್ಗೂ ಸಿಗ್ಲಿ ನನ್ಗೂ ಸಿಗ್ಲಿ, ಸಪೋರ್ಟ್ ಮಾಡಿ. ಮೇಲೆ ಒಬ್ಬ ಭಗವಂತ ಇರ್ತಾನೆ, ಕ್ಯಾಲ್ಕುಲೇಟ್ ಮಾಡಿ ನಮಗೆ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾನೆ ಅಷ್ಟೇ. ಹಣೆ ಬರದಲ್ಲಿ ಇಲ್ಲ ಅನ್ಕೊಳ್ಳೋದಕ್ಕಿಂತ ನಾನು ಹಣೆ ಬರದಲ್ಲಿ ಪ್ರಯತ್ನ ಪಟ್ರೆ ಸಿಗುತ್ತೆ ಅನ್ನೋದೊಂದಿದ್ರೆ ಅದನ್ನೇ ಮಾಡ್ತೀನಿ, ಅದನ್ನ ಯಾವಾಗಲೂ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ, ಸಪೋರ್ಟ್ ಮಾಡ್ತಾರಿ. ಒಳ್ಳೆ ವೀಡಿಯೋಸ್ಗಳು ತರ್ತೀನಿ. ನಿಮ್ಮ ಅನಿಸಿಕೆಗಳನ್ನ ನಾನು ಏನಾದರೂ ತಪ್ಪು ಮಾತಾಡಿದ್ದೀನಿ ಈ ಥರದ್ದೆಲ್ಲ ಇದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ಏನು ಚೇಂಜಸ್ ಮಾಡ್ಕೋಬೇಕು, ಏನು ಬದಲಾವಣೆ ಮಾಡ್ಕೋಬೇಕು, ಇದೆಲ್ಲ ನೀವು ಕಾಮೆಂಟಲ್ಲಿ ಹಾಕಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನು ಅನಿಸ್ತು ಅನ್ನೋದನ್ನು ತಿಳಿಸಿ. ಥ್ಯಾಂಕ್ ಯು.